ಬಾದಾಮಿ ತಾಲೂಕಿನ ಕಾಡರಕೊಪ್ಪ ಗ್ರಾಮದಲ್ಲಿ ಶ್ರೀ ಬಬಲಾದಿ ಸದಾಶಿವ ಮಹಾರಾಥೋತ್ಸವ ನಡೆಯುವುದರ ಮೂಲಕ ದಿನಾಂಕ 28-2-2026 ಶನಿವಾರ ಸಾಯಂಕಾಲ 7 ಗಂಟೆಗೆ ಕಾಲಜ್ಞಾನ ನುಡಿದ ಶ್ರೀ ರವೀಂದ್ರ ಮುತ್ಯ ಅವರು ಮುಂಗಾರು ಮಳೆ ಬೆಳೆ ಮಧ್ಯಮ ವರ್ತಂ ಅಂದ್ರ ಇದು ಉತ್ತಮವಲ್ಲ ಕನಿಷ್ಠವಲ್ಲ ಮಧ್ಯಮ ಫಲ ಆದೀತು. ಹಿಂಗಾರು ಮಳೆ ಬೆಳೆ ಖಂಡಮಂಡಲವಾದೀತು. ಒಂದು ಊರಿಗೆ ಆತಿ ಒಂದು ಊರಿಗಿಲ್ಲ. ಹಿಂಗಾರು ಮಳೆ ಖಂಡಮಂಡಲವಾದೀತು. ದವಸ ಧಾನ್ಯಗಳು ರಸವರ್ಗಗಳು ಬೆಳೀತಾವೋ ಇಲ್ಲೋ ಅನ್ನುವಂಥದ್ದು ಚಿಂತೆಗಳು ಮಾಡ್ತಾರೆ. ಮೂಡನ ದಿಕ್ಕಿನಿಂದ ಹಿಡ್ಕೊಂಡ ಪಡವಲ ದಿಕ್ಕಿನವರೆಗೆ, ಮೂಡನ ದಿಕ್ಕಿನ ದೇಶದಿಂದ ಪೂರ್ವ ದಿಕ್ಕಿನ ದೇಶಗಳಿಗೆ, ಪಶ್ಚಿಮ ದಿಕ್ಕಿನ ದೇಶಗಳಿಗೆ ಬರಗಾಲ ಉಂಟಾದೀತು. ಪಶುಗಳು ಶಿಶುಗಳು ಲಯವಾದ ಅಂತ ಹೇಳ್ತಾರೆ. ಅಪ್ಪ ಅವರು ಬರೆದ 400 ವರ್ಷದಿಂದ ಹೇಳಿ ಬರೆದಿಟ್ಟಾಗ ಈ ಕಾಲಜ್ಞಾನ ವಾಕ್ಯಗಳು ಪಶುಗಳು ಶಿಶುಗಳು ಲಯವಾದವು. ಮತ್ತೆ ಅದೇ ಸಂವತ್ಸರದೊಳಗೆ ಮಳೆ ಬೆಳೆ ಮಧ್ಯಮ ಆಗಿದೆ. ವೃಷ್ಟಿ ಅನ್ನೋದು ವೃಷ್ಟಿ ಅಂದ್ರೆ ಮಳೆಗಾಲ ಮಂದ ಆದಿದೆ. ಚೈತ್ರ ವೈಶಾಖ ಮೊದಲುಗೊಂಡು ಜಗತ್ತಿಗೆ ದುಷ್ಕಾಲ ಆದಿದೆ, ಜಗತ್ತಿಗೆ ಮಹಾ ಕಷ್ಟ ಆದಿದೆ. ಚೈತ್ರ ವೈಶಾಖ ಮೊದಲುಗೊಂಡು ಮತ್ತು ಜಗತ್ತಿಗೆ ಕಠಿಣವಾದ ಸಂಕಷ್ಟದ ದಿನಮಾನಗಳು ಒದಗ್ತಾವೆ. ಅದಕ್ಕೆ ಭಕ್ತಿಯಿಂದ ಹೋದ್ರಂದ್ರೆ, ಧರ್ಮದಿಂದ ಹೋದ್ರಂದ್ರೆ ನೀವು ಎಲ್ಲೇ ಗುಡ್ಡದೊಳಗೆ ಕೂತ್ರು ಏನು ಗುಡ್ದಾಗ ಏನು ಸಿಗ್ತದೆ, ಏನು ಸಿಗೋಲ್ಲ. ಗುಡ್ದಾಗ ಕೂತ್ರು ಯಾವ ರೂಪದಿಂದ ಆದರೂ ಅನ್ನ ನೇರ ನೀರು ಸಿಗ್ತದೆ. ಅದಕ್ಕೆ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಗ ಕಡೆಯಿಂದ ದುಡ್ಡಿಂದ ಎಷ್ಟು ನೀಗ್ತದೆ ದಾನ ಧರ್ಮ ಮಾಡಿ. ಇವತ್ತು ಪಂಥಿ ಒಳಗೆ ನಿನ್ನೆ ದಿವಸ ಮಹಾರಥೋತ್ಸವ ಆದ ಮರುದಿವಸ ಬಬಲಾದಿ ಮಠಗಳು 2 ಪ್ರಮುಖ ಘಟ್ಟಗಳಿದ್ದಲ್ಲ. ಮಹಾರಥೋತ್ಸವ ಆದ ಮರುದಿವಸ ಪಂಕ್ತಿ ಮುಖಾಂತರ ಈ ಕಾಲಜ್ಞಾನ ಪರಂಪರಾಗತವಾಗಿ 400 ವರ್ಷದ ಕಾನೂನು ನಡೆದುಕೊಂಡು ಬಂದೈತಿ. ಅದಕ್ಕೆ ದುಡ್ಡು ರೂಪಾಯಿ ಕೊಟ್ಟು ಬಜಾರ್ನಾಗ ಪುಣ್ಯ ಸಿಗುವುದಿಲ್ಲ. ಈ ಮನುಷ್ಯ ಜನ್ಮ ಏನೈತಲ್ಲ, ಇರುವಿ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೆ ಮಹಾಶ್ರೇಷ್ಠವಾದಂಥ ಜನ್ಮ. ಇದನ್ನು ವ್ಯರ್ಥ ಮಾಡ್ಕೋಬೇಡ. ಧನವಿದ್ದ ಕಾಲಕ್ಕೆ ದಾನ ಧರ್ಮವೂ ಮಾಡ್ರಿ. ಅದಕ್ಕೆ ಕಡೆ ಮೊದಲಾದೀತು ಕರ್ಮವು ಹೆಚ್ಚಿತು ಧರ್ಮವು ಬಿಡಬೇಡಿರಲ್ಲ. ನಿಮ್ಮ ವರ್ಮವ ಕೇಳುವಂಥ ವಸ್ತಾದಿ ಬರ್ತಾನೆ, ಆಗ ನೀವು ನಿರ್ಬಲವಾಗಿರ್ಬೇಕಾಗ್ತದೆ. ಗುರುವಾಕ್ಯವೇ ಕೇಳಿರಿ, ಗುರು ವಚನ ಉದ್ದೇಶ ಪಾಲಿಸ್ರಿ. ಧನವಿದ್ದ ಕಾಲಕ್ಕೆ, ದೇವ್ರು ಕೊಟ್ಟ ಕಾಲಕ್ಕೆ ದಾನ ಧರ್ಮ ಪರೋಪಕಾರ ಮಾಡಿ. ಕುರುಡು ಕುಂಟು ನೀಗಲಾರ್ದವರಿಗೆ ಎಷ್ಟೋ ಮಂದಿ ನಿಮ್ಮ ಕೈಲಾದಂಥದ್ದು ಏನು ದಾನ ರೂಪದಾಗ ಏನು ಹೋಗ್ತಲ್ಲ, ಇದನ್ನು ಮುಂದಿನ ಇದ್ರೊಳಗೆ ಪುಣ್ಯದ ಬುದ್ಧಿ ಕಟ್ಟಿ ಇಟ್ಕೊಂಡಾಗ ಏನು ನೀಗ್ಲಕ್ಕ ಮುಂದಿನ ಮನೆಯಾರ ತೋರಿಸ್ರಿ. ಅದಕ್ಕೆ ಮಹಾಪುಣ್ಯ ಸಿಕ್ಕಿತ್ತು. ದಾನ ಧರ್ಮಗಳು ಇದರೊಳಗೆ ಪುಣ್ಯ ಸಿಗುದು, ಮತ್ತು ಯಾವುದ್ರೊಳಗೂ ಸಿಗುವುದಿಲ್ಲ. ಅದಕ್ಕೆ ಆದಷ್ಟು ಧರ್ಮದಿಂದ ಅವರಿಗೆ ಸುಖ ಸಿಗ್ತೈತಿ. ರಾಜಕೀಯದೊಳಗೆ ಸುಖ ಅನ್ನುವಂಥದ್ದಿಲ್ಲ. ಆಳುವಂಥ ಪ್ರಭುಗಳಿಗೆ ಸುಖ ಅನ್ನುವಂಥದ್ದಿಲ್ಲ. ಆದರೂ ದವಸ ಧಾನ್ಯಗಳನ್ನು ಅದನ್ನು ಕಾಯ್ಕೊಂಡು ಇಟ್ಕೊಂಡಾದ್ರೂ ಒಳ್ಳೆಯದಾಗಿದೆ. ನೀವು ನಡೆದುಕೊಳ್ಳುವಂಥ ಮಾರ್ಗ ಯಾವ್ದು ಇರ್ಬೇಕಂತಂದ್ರೆ ಧರ್ಮ ಮಾರ್ಗ ಇರಬೇಕು. ನಾ ಹೆಚ್ಚ ನೀ ಹೆಚ್ಚ
ಅನ್ನುವಂಥ ತೆಗೆದಾಕ್ರಿ. ಗುರುನಾಥ ಅನ್ನುವಂಥದ್ದು ಪರಮಾತ್ಮಗೆ ಏನದಲ್ಲ ಅವನ ದೊಡ್ಡ ಅವನು ತಲೆಬಾಗಿ ಶಿರವಾಗಿ ನಡೆದುಕೊಂಡು ಎಲ್ಲಿ ಒಂದ ಕರುಣೆ ಕೃಪಾ ಕಟಾಕ್ಷ ಒದಗಿತು. ಅದಕ್ಕೆ ಈ ಪರಾಭವ ನಾಮ ಸಂವತ್ಸರೊಳಗೆ ಮಳೆ ಬೆಳೆ ಮುಂಗಾರಿ ಮಳೆ ಬೆಳೆ ಮಧ್ಯಮಾದಿತ್ತು, ಹಿಂಗಾರಿ ಖಂಡಮಂಡಲವಾದಿತ್ತು. ದವಸ ಧಾನ್ಯಗಳು ರಸವರ್ಗಗಳು ಮೊದಲು ಬಂದು ಬೇಡಿತಾವ ಏನೊಂದು ಚಿಂತೆಗಳು ಮಾಡಿದ್ವಿ. ಚೈತ್ರ ವೈಶಾಖ ಮೊದಲಾಗಿ ಏನು ಚೈತ್ರ ವೈಶ ತಿಂಗಳುಗಳು ಮಾಸಗಳು, ಚೈತ್ರ ವೈಶ ಮೊದಲಾಗಿ ಜಗತ್ತಿನ ದುಷ್ಕಾಲ ಆದೈತಿ, ಮಹಾ ಕಷ್ಟದ ದಿನಗಳು ಬಂದಾವ ತಪ್ಪವ್ರು ಹೇಳ್ತಾರೆ ಬರೀತಕ್ಕಂಥ ವಾಕ್ಯಗಳು. ಅದಕ್ಕೆ ಧರ್ಮದಿಂದ ಹೋಗಿ ಸುಖ ಸಿಗ್ತೈತಿ. ದಾನ ಧರ್ಮ ಪರೋಪಕಾರ ಇದನ್ನು ಹಿಡ್ಕೊಂಡು ಹೋದ್ರೆ ಜಗತ್ತಿಗೆ ಅವ್ರ ಪಾದದ ಆಶೀರ್ವಾದದಿಂದ ಸುಖ ಸಿಗ್ತೈತಿ. ಅದಕ್ಕೆ ಪರಮಾತ್ಮ ಒಂದು ಕ್ಷಣ ನಡೆದ್ರು ಅವ್ರು ಹಿಂದಿರ್ತಾನೆ. ಅದಕ್ಕೆ ಈ ವರ್ಷ ಅದಕ್ಕೆ ಈ ವರ್ಷ ಹೇಳಿಲ್ಲ 4ನೇ ಮಳೆ 5ನೇ ಬೆಳೆ 3ನೇ